ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವೆಲ್ಲರೂ ಕೂಡ ಕೆಲವು ವಸ್ತುಗಳನ್ನು ಜೀವನದಲ್ಲಿ ತುಳಿಯಲೇಬಾರದು. ತುಳಿದರೆ ಎಷ್ಟೋ ಕಷ್ಟಗಳಿಗೆ ಗುರಿಯಾಗ್ತೇವೆ ಅಂತ ಹೇಳ್ತಾರೆ. ಆ ವಸ್ತುಗಳಲ್ಲಿ 3 ಮುಖ್ಯವಾದ ವಸ್ತುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಆ ವಸ್ತುಗಳನ್ನು ನೀವು ಯಾವ ಪರಿಸ್ಥಿತಿಯಲ್ಲೂ ಕೂಡ ತುಳಿದೇ ಇರೋ ಥರ ನೋಡಿಕೊಳ್ಳಿ. ಆ ವಸ್ತುಗಳು ಯಾವುದು, ಅದನ್ನು ತುಳಿದರೆ ಬರುವಂತಹ ದೋಷ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಮ್ಮ ಪುರಾಣಗಳಲ್ಲಿ ನಖ, ಶಿಖ, ಶಲ್ಯ ಈ 3 ಪದಾರ್ಥಗಳ ಬಗ್ಗೆ ಹೇಳಿದ್ದಾರೆ. ಈ ಪದಾರ್ಥಗಳನ್ನು ನಾವು ತುಳಿದರೆ ನಾನಾ ದೋಷಗಳಿಗೆ ಗುರಿಯಾಗುತ್ತೇವೆ ಅಂತ ಹೇಳಿದ್ದಾರೆ. ನಾವಿದು ಗೊತ್ತಿದ್ದು ತುಳಿದರೂ ಕೂಡ ದೋಷ ಬರುತ್ತೆ, ಗೊತ್ತಿಲ್ಲದೆ ತುಳಿದರೂ ಕೂಡ ದೋಷ ಬರುತ್ತೆ. ನಾವು ನೋಡದೆ ಗೊತ್ತಿಲ್ಲದೆ ತುಳಿದಾಗ ಆ ದೋಷನ ನಾವು ಯಾವುದೋ ಒಂದು ಪೂಜೆನೋ ಏನಾದರೂ ಒಂದು ಚಿಕ್ಕ ಪುಟ್ಟ ಪರಿಹಾರ ಮಾಡಿ ಕಳೆದುಕೊಳ್ಳಬಹುದು. ಅದೇ ನಾವು ಗೊತ್ತಿದ್ದು ತಪ್ಪು ಮಾಡಿದಾಗ ಅದರ ಶಿಕ್ಷೆನೇ ಬೇರೆ ಇರುತ್ತೆ. ಈ ನಖಶಿಖ ಶಲ್ಯ, ಇದರಲ್ಲಿ ಮೊದಲನೆಯದು ನಖ. ನಖ ಅಂದರೆ ಉಗುರುಗಳು. ಇವು ನಮ್ಮ ಉಗುರು ಆಗಿರಬಹುದು ಅಥವಾ ಬೇರೆ ಯಾರದೇ ಉಗುರು ಆಗಿರಬಹುದು. ಇವುಗಳನ್ನು ನಾವು ತುಳಿಯಬಾರದು ಅಂತ ಪಂಡಿತರು, ತಿಳಿದವರು, ಹಿರಿಯರು ಹೇಳುತ್ತಾರೆ. ಉಗುರುಗಳು ಯಾವಾಗಲೂ ಕೂಡ ಮನೆಯಿಂದ ಆಚೆ ಕೂತ್ಕೊಂಡು ಒಂದು ಪೇಪರ್ ಮೇಲೆ ಕಟ್ ಮಾಡ್ಕೋಬೇಕು. ಅದರ ನಂತರ ಆ ಪೇಪರ್ ಸುತ್ತಿ ಯಾರೂ ತುಳಿದೇ ಇರೋ ಕಡೆ ಬಿಸಾಡಬೇಕು. ಮನೆಯಲ್ಲಿ ಕೂತ್ಕೊಂಡು ಉಗುರುಗಳನ್ನು ಕಟ್ ಮಾಡಿದಾಗ ಚಿಕ್ಕ ಪುಟ್ಟ ಚೂರುಗಳು ಮನೆಯಲ್ಲಿ ಹರಡಿಕೊಂಡಿರುತ್ತೆ. ಉಗುರುಗಳನ್ನು ನಾವು ತುಳಿದರೆ ನಮ್ಮ ಮೈಯಲ್ಲಿ ಇರುವಂತಹ ತೇಜಸ್ಸು ಎಲ್ಲ ಕೂಡ ಕ್ಷೀಣಿಸುತ್ತೆ ಅಂತ ಹೇಳ್ತಾರೆ. ನಾವು ಕೂಡಿಟ್ಟಿರುವಂತಹ ಹಣ, ಆಸ್ತಿ, ಸಂಪತ್ತು ಇವೆಲ್ಲ ಕೂಡ ಕ್ಷೀಣಿಸೋಕೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ನರನಾಡಿಗಳು ಕೂಡ ಇದರಿಂದ ಬಲಹೀನಗೊಳ್ಳುತ್ತೆ ಅಂತ ಹಿರಿಯರು ಹೇಳ್ತಾರೆ. ಮುಖ್ಯವಾಗಿ ಉಗುರುಗಳನ್ನು ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರ ಕಟ್ ಮಾಡಬಾರದು. ತುಂಬ ಜನ ಸ್ಕೂಲು, ಕಾಲೇಜು, ಕೆಲಸಕ್ಕೆ ಹೋಗುವವರು ಭಾನುವಾರ ಲೀವ್ ಇರೋದ್ರಿಂದ ಅವತ್ತು ಕೂತ್ಕೊಂಡು ಉಗುರು ಕಟ್ ಮಾಡ್ಕೋತಾರೆ, ಇಲ್ಲ ಕೂದಲು ಕಟ್ ಮಾಡ್ಕೋತಾರೆ. ಆದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಈ 3 ದಿನಗಳಲ್ಲಿ ಯಾವ ಪರಿಸ್ಥಿತಿಯಲ್ಲೂ ಕೂಡ ಉಗುರಾಗಲಿ ಕೂದಲಾಗಲಿ ಕಟ್ ಮಾಡಬಾರದು. ಭಾನುವಾರ ಅನ್ನೋದು ಶಾಸ್ತ್ರಗಳು, ಪುರಾಣಗಳ ಪ್ರಕಾರ ತುಂಬಾ ಪವಿತ್ರವಾದಂತಹ ದಿನ. ಇಂತಹ ಕೆಲಸಗಳು ಮಾಡಿ ಭಾನುವಾರನ ಅಪವಿತ್ರಗೊಳಿಸಬಾರದು. ಪದ್ಮ ಪುರಾಣದಲ್ಲೂ ಕೂಡ ಇದರ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ನೀವು ಯಾವುದಾದರೂ ಸೋಮವಾರ, ಬುಧವಾರ ಅಥವಾ ಗುರುವಾರ ಕೂದಲು ಕಟ್ ಮಾಡಿಕೊಳ್ಳಬಹುದು, ಇಲ್ಲ ಉಗುರು ಕಟ್ ಮಾಡಿಕೊಂಡರೆ ಒಳ್ಳೆಯದು. ಇನ್ನು ಎರಡನೆಯದು ಶಿಖ. ಶಿಖ ಅಂದರೆ ತಲೆ ಕೂದಲು. ತಲೆ ಕೂದಲು ಎಂಥ ಪರಿಸ್ಥಿತಿಯಲ್ಲೂ ತುಳಿಯಬಾರದು. ಶನಿದೇವರು ಯಾವಾಗಲೂ ಕೂಡ ಮನುಷ್ಯನ ತಲೆ ಮೇಲೆ ಕುಳಿತಿರುತ್ತಾರೆ. ನಾವು ಕಟಿಂಗ್ ಮಾಡಿಕೊಂಡು ಬಂದರೆ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡು ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಯಾಕಂದರೆ ಮನೆಯಲ್ಲಿ ಆ ಕೂದಲು ಉದುರಿ ಅದನ್ನು ಯಾರಾದರೂ ತುಳಿದರೆ ದರಿದ್ರ ದೇವತೆ ಮನೆಗೆ ಪ್ರವೇಶಿಸುತ್ತಾಳೆ. ಹಿಂದಿನ ಕಾಲದಲ್ಲಾದರೆ ಯಾರಾದರೂ ಕಟಿಂಗ್ ಅಥವಾ ಶೇವಿಂಗ್ ಮಾಡಿಕೊಂಡು ಬಂದರೆ ಮನೆಯ ಒಳಗಡೆ ಕಾಲಿಡ್ತಾ ಇರಲಿಲ್ಲ. ಹೊರಗಡೆ ಸ್ನಾನ ಮಾಡಿ ಹುಟ್ಟಿರುವಂತಹ ಬಟ್ಟೆ ಅಲ್ಲೇ ಬಿಚ್ಚಿ ಬೇರೆ ಬಟ್ಟೆ ಹಾಕ್ಕೊಂಡು ಮನೆಯೊಳಗೆ ಬರ್ತಾ ಇದ್ರು. ಆದರೆ ಈಗ ಆ ರೀತಿ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಬಾತ್ರೂಮ್ಗಳು ಸಾಮಾನ್ಯವಾಗಿ ಮನೆ ಒಳಗಡೆನೇ ಕಟ್ಕೊಂಡಿರ್ತೀವಿ. ಬಾಡಿಗೆ ಮನೆಯಲ್ಲೂ ಕೂಡ ಬಾತ್ರೂಮ್ಗಳು ಮನೆ ಒಳಗಡೆನೇ ಕಟ್ಟಿರುತ್ತಾರೆ. ಅಂತಹ ಟೈಮ್ನಲ್ಲಿ ನಾವು ಒಳಗಡೆ ಬರಲೇಬೇಕು. ಕೂದಲು ಉದುರೇ ಉದುರುತ್ತೆ. ಹಾಗಿರುವಾಗ ನಿಮ್ಮ ಮನೆ ಗಂಡಸರೇನಾದರೂ ಶೇವಿಂಗ್ ಅಥವಾ ಕಟಿಂಗ್ ಮಾಡಿಕೊಂಡು ಬಂದು ಸ್ನಾನಕ್ಕೆ ಹೋದರೆ ನೀವು ಮನೆಯೆಲ್ಲ ಒಂದು ಸಾರಿ ಗುಡಿಸಿ ಒರೆಸಿಕೊಂಡು ಅರಿಶಿಣದ ನೀರನ್ನು ಮನೆಯೆಲ್ಲ ಚಿಮುಕಿಸಿಕೊಳ್ಳಿ. ಆಗ ಆ ದೋಷ ಬರುವುದಿಲ್ಲ. ಇನ್ನು ನೀವು ಕಟಿಂಗ್ ಮಾಡಿಸಿಕೊಂಡು ಬಂದರೂ ಕೂಡ ನಿಮ್ಮ ಮನೆಯ ಗಂಡಸರು ಈ ಎಲ್ಲ ಕೆಲಸ ಮಾಡಿದರೆ ಓಕೆ. ಕೆಲವರು ಮಾಡೋದಿಲ್ಲ. ಹಾಗಾಗಿ ನೀವೇ ಸ್ನಾನ ಮಾಡಿ ಬಂದ ಮೇಲೆ ಮನೆಯೆಲ್ಲವನ್ನು ಗೂಡಿಸಿ ಒರೆಸಿ ಅರಿಶಿಣದ ನೀರನ್ನು ಚಿಮುಕಿಸಿಕೊಳ್ಳಿ. ಇನ್ನು ಬೆಳಗ್ಗೆ ಕೆಲಸಕ್ಕೆ ಹೋಗೋ ಅವಸರದಲ್ಲೋ, ಸ್ಕೂಲು ಕಾಲೇಜಿಗೆ ಹೋಗೋ ಅವಸರದಲ್ಲೋ ತಲೆ ಕೂದಲು ಬಾಚಿ ಬಾಚಣಿಗೆಯಲ್ಲೇ ಕೂದಲು ಬಿಟ್ಟು ಹೋಗ್ತಾರೆ.
ನೀವು ಬಾಚಿರುವಂತಹ ಕೂದಲು ನಿಮ್ಮ ಕೂದಲು ಬೇರೆಯವರು ಮುಟ್ಟಬಾರದು. ಹಾಗಾಗಿ ನೀವು ಕೂದಲನ್ನು ಬಾಚಿದರೆ ನೀವೇ ಆ ಕೂದಲನ್ನು ತೆಗೆದು ಸುತ್ತಿ ಒಂದು ಪೇಪರ್ನಲ್ಲಿ ಗಂಟು ಹಾಕಿ ಹೊರಗಡೆ ಬಿಸಾಡಿ ಅಷ್ಟೇ ಹೊರತು ಆ ಕೂದಲನ್ನು ನೀವು ಹಾಗೇ ಬಾಚಿ ಬಿಸಾಡಿದರೆ ಆ ಕೂದಲು ಕೂಡ ಬೇರೆಯವರು ಯಾರೇ ತುಳಿದರೂ ಕೂಡ ಆ ದೋಷ ನಿಮಗೆ ಬರುತ್ತೆ. ಕೆಲವು ಕಡೆ ನೋಡ್ತಾ ಇರ್ತೀವಿ, ಈ ಕೂದಲು ಹೊರಗಡೆ ಎಲ್ಲ ಕಡೆ ಹರಿದಾಡ್ತಾ ಇರುತ್ತೆ, ನೀವು ಓಡಾಡೋ ಬಿಸಿಯಲ್ಲಿ ತುಳ್ಕೊಂಡು ಓಡಾಡ್ತೀರಿ. ತುಳಿದಿರೋ ನಮಗೂ ಕೂಡ ದರಿದ್ರ ಬರುತ್ತೆ, ಹಾಗೆ ಬಿಸಾಡಿರೋವರೆಗೂ ಕೂಡ ದರಿದ್ರ ಬರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕೂದಲು ಬಾಚಿದ ನಂತರ ಆ ಕೂದಲನ್ನು ಪೇಪರ್ನಲ್ಲಿ ಗಂಟು ಕಟ್ಟಿ ಬಿಸಾಡಬೇಕು. ಮುಖ್ಯವಾಗಿ ಮನೆಯಲ್ಲಿ ಕೂದಲು ಉದುರದೇ ಇರೋ ಥರ ನೋಡ್ಕೋಬೇಕು. ಕಾಣಿಸಿದರೆ ಆ ಕೂಡಲೇ ಅದನ್ನು ತೆಗೆದು ಬಿಸಾಡಬೇಕು. ಇನ್ನು ಮೂರನೆಯದು ಶಲ್ಯ. ಶಲ್ಯ ಅಂದರೆ ಮೂಳೆಗಳು. ಮನೆಯಾಚೆ ಯಾವುದಾದರೂ ಪಕ್ಷಿಗಳು, ನಾಯಿಗಳು ಮೂಳೆಗಳನ್ನು ತಂದು ಹಾಕಿರ್ತಾವೆ. ಇಲ್ಲ ಅಂದರೆ ಈ ಹೋಟೆಲ್ ಅವರು ಅಥವಾ ಮಾಂಸದ ಅಂಗಡಿಯವರು, ಅಕ್ಕಪಕ್ಕದ ಮನೆಯವರು ಕೂಡ ಒಮ್ಮೊಮ್ಮೆ ಅವರ ಮನೆಯಲ್ಲಿ ಮಾಡಿರುವಂತಹದ್ದನ್ನು ತಂದು ಬಿಸಾಡ್ತಾರೆ. ದಾರಿಯಲ್ಲಿ ಯಾವುದಾದರೂ ಮೂಳೆ ಕಾಣಿಸಿದರೆ ಕಾಲಲ್ಲಿ ಒದೆಯೋದು, ತುಳಿಯೋದು ಇಂತಹ ಕೆಲಸಗಳನ್ನು ಮಾಡೋಕೆ ಹೋಗಬೇಡಿ. ಮನೆ ಆಚೆ ನಾಯಿನೋ ಪಕ್ಷಿನೋ ಮೂಳೆ ತಂದು ಹಾಕಿರುತ್ತೆ. ಅದನ್ನು ನೀವೇನು ಮಾಡ್ತೀರಿ, ಆರಾಮಾಗಿ ಕಾಲಿನಲ್ಲಿ ಸೈಡಿಗೆ ತಳ್ಳಿಬಿಡ್ತೀರಿ. ಆ ರೀತಿ ಮಾಡೋಕ್ಕೆ ಹೋಗಬಾರದು. ಅದನ್ನು ಯಾವುದಾದರೂ ಕಡ್ಡಿ ತಗೊಂಡು ತಳ್ಳಿ ಆ ಕಡ್ಡಿನ ಕೂಡ ದೂರ ಎಸೆಯಬೇಕು. ನೀವು ನಿಮ್ಮ ವಸ್ತುಗಳಲ್ಲಿ ಅದನ್ನು ತಾಕಿಸೋದು ಇದನ್ನೆಲ್ಲ ಕೂಡ ಮಾಡಬಾರದು. ಯಾಕಂದರೆ ಹೊರಗಡೆ ಬಿದ್ದಿರುವಂತಹ ಮೂಳೆಗಳಲ್ಲಿ ತುಂಬ ಜಾಸ್ತಿ ಮಟ್ಟಿಗೆ ನಕಾರಾತ್ಮಕ ಶಕ್ತಿ ಅನ್ನೋದು ಬಂದು ಸೇರಿಕೊಂಡಿರುತ್ತೆ. ನೀವು ಅದನ್ನು ಕೈಯಲ್ಲಿ ಮುಟ್ಟೋದು ಅಥವಾ ಕಾಲಿನಲ್ಲಿ ಒದೆಯೋದು ಇಂತಹ ಕೆಲಸಗಳನ್ನು ಮಾಡಿದಾಗ ನಿಮ್ಮ ಮೈಯಲ್ಲಿ ಆ ನಕಾರಾತ್ಮಕ ಶಕ್ತಿ ಬಂದು ಸೇರಿಕೊಳ್ಳುತ್ತೆ. ನೀವು ಮನೆ ಒಳಗಡೆ ಬಂದಾಗ ನಿಮ್ಮ ಒಳಗಡೆ ಇರುವಂತಹ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಜಾಂಡ ಊರುತ್ತೆ. ನಕಾರಾತ್ಮಕ ಶಕ್ತಿ ಮನೆಗೆ ಬಂದರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಅವತ್ತಿಂದ ಎಲ್ಲ ಕೂಡ ಅಪಶಕನಗಳು ನಡೀತಾ ಬರುತ್ತೆ. ವಿನಾಕಾರಣ ಏನೇನೋ ಕಷ್ಟಗಳು ಶುರುವಾಗುತ್ತೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಏಳಿಗೆ ಆಗಲ್ಲ. ಹಾಗಾಗಿ ಈ ಮೂರೂ ವಸ್ತುಗಳನ್ನು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ತುಳಿಯಬೇಡಿ. ಇವನ್ನು ಬಿಟ್ಟು ಬೇರೆ ವಸ್ತುಗಳು ಯಾವುದು ಅಂದರೆ ಉಪ್ಪು, ನಿಂಬೆಹಣ್ಣು, ಮೊಟ್ಟೆ, ಬೂದುಗುಂಬಳಕಾಯಿ, ಚಿಲ್ಲರೆ ಕಾಸು, ಒಣಮೆಣಸಿನಕಾಯಿ ಹಾಗೂ ಹೂವು ಇವುಗಳನ್ನು ಕೂಡ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ತುಳಿಯಬಾರದು. ಯಾಕಂದರೆ ಈ ಎಲ್ಲ ಪದಾರ್ಥಗಳು ಕೂಡ ದೃಷ್ಟಿ ತೆಗೆಯೋಕೆ ಅಂತ ಉಪಯೋಗಿಸಿರುತ್ತಾರೆ. ನೀವು ತುಳಿಯೋದ್ರಿಂದ ಅವರು ಯಾವ ಕಾರಣಕ್ಕೆ ದೃಷ್ಟಿ ತೆಗೆದಿರುತ್ತಾರೋ ಆ ಎಫೆಕ್ಟ್ ನಿಮಗೂ ಕೂಡ ತಟ್ಟುತ್ತೆ. ಹಾಗೆ ಕೆಲವರು ದೃಷ್ಟಿ ತೆಗೆದು ಆ ನೀರನ್ನು ದಾರಿಯಲ್ಲಿ ಉದ್ದಕ್ಕೂ ಲೈನ್ ಥರ ಬೇರೆಯವರು ತುಳಿಲಿ ಅಂತಾನೆ ಚೆಲ್ತಾರೆ. ಆಗ ನೀವು ಸ್ವಲ್ಪ ಹುಷಾರಾಗಿ ಹೋಗೋಕೆ ಬೇರೆ ಯಾವುದಾದರೂ ಜಾಗ ಇದೆಯಾ ಅಂತ ನೋಡ್ಕೊಳ್ಳಿ. ನಿಮಗೆ ಆ ರೀತಿ ಯಾವುದೂ ಕಾಣಿಸಿಲ್ಲ ಅಂದರೆ ಅವರ ದಾರಿ ಉದ್ದಕ್ಕೂ ಎರಚಿದ್ರೆ ನೀವು ದಾಟಲೇಬೇಕು ಅನ್ನೋ ಪರಿಸ್ಥಿತಿ ಇದ್ದರೆ ಮನೆಗೆ ಬಂದ ಮೇಲೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಶುಭ್ರಪಡಿಸಿಕೊಂಡು ಸ್ವಲ್ಪ ಅರಿಶಿನ ನೀರನ್ನು ಮನೆಯೆಲ್ಲ ಚಿಮುಕಿಸಿಕೊಳ್ಳಿ. ನೀವು ಸ್ನಾನ ಮಾಡೋ ನೀರಲ್ಲೂ ಕೂಡ ಸ್ವಲ್ಪ ಉಪ್ಪು, ಅರಿಶಿನ ಹಾಗೆ ಗೋಮೂತ್ರ ಹಾಕ್ಕೊಂಡು ಸ್ನಾನ ಮಾಡಿ. ಆಗ ಯಾವುದೇ ದೃಷ್ಟಿದೋಷ ಕೂಡ ಇರಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.